ಆದ್ವಿ. ಬೇಡ ಅಮ್ಮ ಬೇಡ ಮಕ್ಕಸೋಗ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್. ಬೋರ್ಡಿಂಗ್ ಪಾಸ್ ಕೊಟ್ಟಾರ, ಹಾಕ್ತೀನಿ ಫಸ್ಟ್ ಟೈಮ್ ಅನ್ಸುತ್ತೆ ಬರೋಕ್ಕೆ. ಎಲ್ಲ ಚೆಕಪ್ ಆಯಿತು, ಲಾಸ್ಟಿಗೆ ಬಂದ್ಬಿಟ್ಟೆ ನೋಡಿ ನಾ ಇಲ್ಲಿ ಒಳಗೆ ಹೊಂಟೀನಿ ನೋಡ್ರಿ. ಬಬ್ಬ ಬಾಳೆ ನೋಡ್ರಿ ಇಲ್ಲಿ ಒಳಗೆ ಹೋಗಕ್ಕೆ. ಅಪ್ಪ ಇವ್ನು ಹಿಡ್ಕೊಂಡು ತಗೊಂಡು ಒಂದು ಸ್ಟ್ರಾಲರ್ ಕೊಡಕತ್ತಾರ, ಅದ್ರಾಗ ಕುಂದ್ರಿಸ್ಕೊಂಡು ಬರತ್ತೀವಿ. ಒಟ್ಟು ಕುದ್ರವಲ್ಲ ಹಾಳಕತ್ಬಿಟ್ಟು ದೇವ್ರಿ ಇವ್ನು ಎತ್ಕೊಂಡು ಹೋಗೋಕ್ಕಾಗಲ್ಲ ನನಗೆ. ಎಲ್ಲರೂ ಹುಷಾರಿಪ್ಪ, ನಾವೇನು ಫೈನಲಿ ನನಗೆ ವಿಂಡೋ ಸೀಟ ಸಿಕ್ಕೈತಿ. ನನಗೆ ಆಸೆ ಇತ್ತು ವಿಂಡೋ ಸೀಟ್ ಸಿಗ್ಬೇಕಂತ. ಎಷ್ಟು ಹತ್ತದಾವ ಇಲ್ಲಿ ಸೀಟ್, ವಿಡಿಯೋ ಮಾಡೋಕ್ಕೆ ಆಗವತ್ತಿ. ಹುಡುಗ ನೋಡ್ರಿ. ಥ್ಯಾಂಕ್ ಯು ಮ್ಯಾಮ್. ಏನಾದರೆ ನಮ್ಗೆ ಹೆಲ್ಪ್ ಬೇಕಂದರೆ ಅಲ್ಲಿ ಪ್ರೆಸ್ ಮಾಡ್ಬೇಕಂತ ಬರ್ತಾರಂತವರು. ಶಿಪ್ಪು ನಂಗೆ ನಂಬಕ್ಕಾಗಕ್ಕಿಲ್ಲ, ನಾನು ಫ್ಲೈಟ್ ಒಳಗೆ ಕುಂತೀನಂತ. ಇಲ್ಲಿ ಬರ್ತಾರೇನ ಇಲ್ಲೊಬ್ರು ಕುಂದ್ರಾಕ. ಹೆಂಗೈತೆ ನೋಡ್ರಿ ಫ್ಲೈಟ್. ನಾವು ಇನ್ನೊಂದಾಗ ಹೊಂಟೀವಿ ಅಂತ ಈ ಹುಡುಗಿಗೆ ಎತ್ಕೊಂಡು ಬಂದಿಲ್ಲ ಕುಂದ್ರಷ್ಟ್ರಿಗೆ ನನಗೆ ಸಾಕಾಗೈತೆ. ಕೈ ಭಾಳ ಸಕತ್ತ ನೋಡ್ರಿ, ಹೆಂಗೆ ಮಾಡಕತ್ತಾರ ನೋಡ್ರಿ. ಒಂದು ಕಡೆ ಕುಂದ್ರವಲ್ಲ ಸುಮ್ಮ ನೋಡ್ರಿ. ನನಗೆ ವಿಂಡೋ ಸೀಟ್ ಸಿಕ್ಕೈತಿ, ನನಗೆ ಭಾಳ ಖುಷಿಯಾಗಿತ್ತು. ಇಲ್ಲಿಂದ ಎಲ್ಲ ಕಾಣತ್ತೆ, ನಿಮಗೂ ತೋರಿಸ್ತೀನಿ ನೋಡ್ರಿ. ಈ ಹುಡುಗ ನೋಡ್ರಿ ಎಷ್ಟು ಆಟ ಹಚ್ಚೈತಲ್ಲಿ, ಹಿಂದೆ ಯಾರ ಕೈ ಮಾಡತ್ತಾರ ನೋಡ್ರಿ. ಏನು ಇಲ್ಲಿಂದ ಬೇರೆ ಫ್ಲೈಟ್ ಕಾಣುತ್ತೆ ನೋಡ್ರಿ. ಎಷ್ಟು ದೊಡ್ಡದೈತಂದ್ರೆ ದೂರಿಂದ ಎಷ್ಟು ಸನೆ ಕಾಣುತ್ತೆ ಮ್ಯಾಗ ಹೋದಾಗ. ಈಗ ನೋಡ್ರಿ ಎಷ್ಟು ದೊಡ್ಡದೈತಿ, ಕಣ್ಣು ಮುಂದನೇ ಐತೆ ನೋಡ್ರಿ ಎಷ್ಟು ದೊಡ್ಡದೈತಿ. ಸೀಟ್ ಬೆಲ್ಟ್, ಇದು ಸೀಟ್ ಬೆಲ್ಟ್ ಹಾಕೊಂಡು ನೋಡ್ರಿ. ಆರೋಗಿಲ್ಲ ಸೀಟ್ ಬೆಲ್ಟ್. ಸಣ್ಣಗೆ ಬಿಡಾಕ್ತೈತಿ ನೋಡ್ರಿ, ಮ್ಯಾಗ ಹೊಂಟೈತಿ. का उपयोग केवल फ्लाइट मोड में किया जा सकता है। टेक ऑफ और लैंडिंग के दौरान अपने उपकरणों को बंद करें और रख दें। विमान कर्मी दल की अनुमति के बिना रक्षा जैकेट से 6 और 4 विंग्स के ऊपर फर्श पर लगी प्रकाशमान पट्टियां आपको निकटतम निकास तक पहुंचने में सहायता करेंगी। आपातकालीन स्थिति में अगर विमान को पानी पर उतरना पड़े, रखी रक्षा जैकेट को पाउच से निकालें और इस तरह सर के ऊपर से पहनें। अब फ्लाइट में बकल में डालें और एडजस्ट करें। रक्षा जैकेट को खुलाने के लिए लाल टैग सेफ्टी जैकेट और अधिक खुलाने के लिए इन लाल नलियों या नली से हवा भरें। ध्यान रखें कि द्वार के बाहर निकलने से बिल्कुल पहले आप रक्षा जैकेट में हवा भरें। यदि आप ओवरविंग द्वार से बाहर निकल रहे हैं तो रक्षा जैकेट में हवा बाहर निकलने के बाद ही भरें। अगर विमान में स्लाइड्स या स्लाइड राफ्ट लगे हैं तो बाहर निकलते ही ಏನಿಲ್ಲ ಲಿಫ್ಟ್ ಒಳಗೆ ಹೋದಂಗೆ ಆಗುತ್ತೆ ಅಷ್ಟೇ. ಏನು ನೋಡ್ತಿಲ್ಲ ಈ ಮಗನಿ, ಸುಮ್ಮನೆ ಕುಂದರ ಇದೆ ಅನ್ಸುತ್ತ ನೋಡ್ರಿ ಹೆಂಗೆ ಕಾಣುತ್ತೆ. ಮಾರೋ ಸೋಗಯ ಮಾಡ್ಕೊಂಡ್ಬಿಟ್ಟ. ಮ್ಯಾಗ ಹೋಗೋದು ಸೌಂಡ್ ನೋಡ್ರಿ, ಎಷ್ಟು ಸೌಂಡ್ ಬರತೈತಿ.
ಹೋಗ್ಬೇಕು ಗೊತ್ತಿಲ್ಲ. ಮಂದಿ ಎಲ್ಲಿ ಹೊಂಟಾರ ಅವ್ರಿಂದ ಹೋಗೋದು ಸುಮ್ಮ. ಅಲ್ಲಿ ಬಂದಾರಂತೆ ಗೋವಾ ನೋಡ್ರಿ ಹೆಂಗೆ ಗೋವಾ ಏರ್ಪೋರ್ಟ್. ಹೇಮಂತ್ ಮಮ್ಮಿ ಬಂದು ನಿಂತಾರೆ ಇಲ್ಲಿ ಬರಲಿಲ್ಲ, ಬಸ್ನಾಗ ಹೋಗ್ಬೇಕು ನೀವು ಅಂತ ಅಂದ್ರು. ಆರಾಮದಿಲ್ಲ ಇವರೇ ನೋಡ್ರಿ ಕರ್ಕೊಂಡು ಹೋಗಕ್ಕೆ ಬಂದಾರ ಅಜ್ಜಿ ನಾನು ಅಜ್ಜಿ. ಯವ್ವ ಎಷ್ಟು ದೊಡ್ಡ ಕಾಣ್ತಾನೆ ಫೋನ್ಯಾಗ ಎಷ್ಟು ಚೆನ್ನಾಗ. ಆರಾಮದಿ ವಿಕಾಸ? ಹಾ ಆರಾಮ. ನಿಮ್ಮ ಮಿಸ್ ಮಾಡ್ಕೊಳಕ್ತಿರಲ್ಲ ನೋಡ್ರಿ. ಯಾಕೆ ಕಲ್ಪೇಶ್ ಒಳಗೆ ಹೋತಲ್ಲ, ಯಾಕೆ ಮಾತಾಡ್ಸಲ್ಲತ್ತ? ಅಯ್ಯ ನಾಚಕತ್ತನ ನೋಡಲ್ಲಿ ಯಾರವರು? ಸಿಕ್ಕವಣಿ ಮತ್ತಿ. ಹಾ ಇಲ್ಲ ಹತ್ತಿಲ್ಲ. ಹಾ ಇಲ್ಲ ಒದ್ದಾಡಕತ್ತಿದ್ದ. ಆದ್ರ ಹಸು ಆಗಿದ್ದಕ್ಕೆ ನಿದ್ದಿಗೆ ಬಂದಿದ್ದಲ್ಲ, ಅಳಕತ್ತಿದ್ದ ಸ್ವಲ್ಪ. ಹುಡುಗನ ಅಲ್ಲಿಂದ ಕರ್ಕೊಂಡ್ ಬರ್ಬೇಕಾದ್ರೆ ಸುಸ್ತಾಗ್ಬಿಡುತ್ತ. ಎತ್ಕೊಂಡ್ ಅಡ್ಡಾಡ್ಬೇಕಲ್ಲ. ಅವ್ರನ್ನ ಕೊಟ್ಟಿದ್ದ ಫೋಟೋ ಹೆಂಗ್ ಇಲ್ಲೊಂದು ಹಾಕಿ ನೋಡ್ರಿ ಹೇಮ. ಫಸ್ಟ್ ಜೀನ್ಸ್ ಪ್ಯಾಂಟ್ ತೆಗೆದೆ ಪಾಪ, ಅಲ್ಲಿಂದ ಫಿಟ್. ಗೋವಾ ಬಂದಿ, ಗೋವಾ ಡೈಪರ್ ತೆಗಿತ್ನಿ ಆಮಗನೆ ಸುಸ್ಸು ಮಾಡ್ಬಿಡ ಎಲ್ಲ ಕಡೆ. ಅಳಲ್ಲ ಅಂತೇವ. ಬಂದ್ ಕೂತ್ ನೋಡ್ರಿ, ಎಲ್ಲಿ ಹೋಗ್ತಿ ನೋಡು ಬಾ. ಇಲ್ಲಿ ನನ್ನ ಕಡೆನೇ ಬಂದ. ಅಲ್ಲೋಗ ಹಾ ನಡಕತ್ಯಾ? ಆಗ ನನ್ನ ಕಡೆ ಬರಬೇಡ, ಹೋಗ ಅಲ್ಲಿ ಹೋಗ. ಮಾಡತ್ತಾಳ ಹೇಮಾ ನೋಡು. ಮತ್ತೇನ್ ಮಾಡತ್ತಾಳ? ಸೋಯಾಬೀನ್ ಮಾಡತ್ತೀನಿ. ತಿಂತಿ ಸೋಯಾಬೀನ್ ಮಾಡತ್ತಾಳ ನೋಡ್ರಿ ಹೇಮಾ. ಇದು ಹೇಮಾಸ್ ಕಿಚನ್ ನೋಡ್ರಿ. ಇದು ಎಣ್ಣೆಗೆ ಫ್ರೈ ಮಾಡಕತ್ತಿ? ಮೊದಲು ಫ್ರೈ ಮಾಡ್ಕೊಂಡು ಆಮೇಲೆ ಇದು ಮಾಡ್ತೀನಿ ನಾನು. ಅದೆಲ್ಲ ಚಲೋ ಟೇಸ್ಟ್ ಆಗುತ್ತೆ. ಹೌದಾ? ನೀ ಹೆಂಗ್ ಮಾಡ್ತೀನಿ? ನಾನು ಇದು ಮಾಡೋದೇ ಜಾಸ್ತಿ. ನಾನು ಸೋಯಾಬೀನ್ ಹಂಗೆ ಸುಮ್ಮನೆ ನೀರಾಗ ಬೇಯಿಸಿ ಮಾಡ್ತೀನಿ ನೋಡ್ರಿ. ಹೇಮಾ ಬಾರಿ ಅಡಿಗೆ ಮಾಡ್ತಾಳೆ ಹೇಮಾ. ಅಷ್ಟು ಎಣ್ಣೆ ಅನ್ನೋದು? ಅಷ್ಟು ಆಮೇಲೆ ತೆಗಿತೇನೆ ಎಣ್ಣೆ. ಭಾಳ ಆಗ್ಬಿಡ್ತದೆ ಎಣ್ಣೆ. ಆ ಕಡೆ ಅನ್ನ ಮಾಡಕತ್ತಾಳ. ಅವರೆಲ್ಲ ಅದಾರ. ಅಲ್ಲಿ ಬಿ ಚಡ್ಡಿ ಹಾಕೋತಿಲ್ಲ, ಇಲ್ಲಿ ಬಿ ಚಡ್ಡಿ ಹಾಕೋತಿಲ್ಲ. ಇದು ಮುಚ್ಕೊಕತ್ತಾನ ಬೇಡ. ಅದರಲ್ಲೇ ಮುಚ್ಕೊಳಕತ್ತ.
ಏಯ್ ಎಲ್ಲ ಸಿಕ್ಕರೆ ಎಲ್ಲ ಸಿಗ್ತಾವೆ. ಬಂದೇನು ಹಿಮ ಮಾಡ್ಯಾರ ನೋಡ್ರಿ ಅನ್ನ ಸಾಕು ಸೋಯಾಬೀನ್ ಪಲ್ಯ. ಇವ್ರಿಗೆ ಆಟ ಸಾಕು ಊಟ ಮಾಡಕ್ ಕೊಡತ್ತಿಲ್ಲ ಪಾಪ ಅವರು ಉಣ್ಣತ್ತಿಲ್ಲ. ಘಾಟ್ ಸೆಕ್ಷನ್ ಒಳಗೆ ಅದೀನಿ ಕರೆಕ್ಟಾಗಿ. ಎಂತಲ್ಲಿ ಬಂದೆಪ್ಪ ಅನ್ನಾಗತ್ತೀನಿ. ನಾನು ಮುಗಿಯೋ ಹೊಲ್ತಿದ್ದು ಒಂದು 100 ಕಿಲೋಮೀಟ್ರ್ ಇದ್ದಂಗೆ ಐತಿದ್ದು. ಹೋಗ ಹೊಂಟೀನಿ ಬರೀ ಇದೆ. ಈಗಾರ ಒಂದು ಸ್ವಲ್ಪ ಗಾಡಿ ಕಾಣಾಕತ್ತವು. ನಾವು ಸ್ಟಾರ್ಟಿಂಗ್ ಒಂದು ಗಾಡಿ ಕಾಣಾಕತ್ತಿದ್ದಿಲ್ಲ. ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಬರಬಾರ್ದು. ಅದ್ರಾಗ ಯಾರ ಜೋಡಿ ಇದ್ರೆ ಏನಾರ ಒಬ್ಬನೇ ಹೊಂಟೀನಿ. ಅಲ್ಲಿ ಬೆಳಗಾವಿ ಬೈಪಾಸ್ ಮಟ್ಟ ಆರಾಮ್ ಬಂದೆ. ಶಿಸ್ತು ಹೈವೇ ಒಳಗೆ ಗಮ್ಮಂತ ಹೊಸ್ಕೊಂಡು ಬಂದೆ. ಇಲ್ಲಿ ಬಂದು ನೋಡಿದ್ರಿ ಇದು ಒಂದೇ ರೋಡಿಗೆ ಬ್ಯಾಡ ಗೋವಾ ಅನಿಸ್ಬಿಡ್ತು ನನಗೆ. ನೋಡ್ರಿ ಇಟ್ಟು ತಿರುಗಿಸಿ ಸಾಕಾತ್ ನನಗೆ. ನೋಡಕ್ಕೆ ಮಾತ್ರ ಮಸ್ತ್ ಐತಿ. ಆದ್ರೆ ಇನ್ನೊಬ್ರು ಯಾರ ಫ್ರೆಂಡ್ಸ್ ಈ ಥರ ಇರಬೇಕು ಅಂದ್ರೆ ಚಲೋ ಆಗುತ್ತೆ. ಒಬ್ಬರೇ ಅಂದ್ರೆ ಆಗಲ್ಲ, ಬೋರ್ ಆಗುತ್ತೆ. ಗಾಡಿ ಮಾತ್ರ ಹೆಂಗೆ ಬೇಕು ಹಂಗೆ ಬರ್ತಾವೆ ಮುಂದಾಸಿ. ನೈಟ್ ಅಂತೂ ಭಾಳ ಡೇಂಜರ್ ಇದು. ಫಸ್ಟ್ ಎಕ್ಸ್ಪೀರಿಯನ್ಸ್ ಈ ಥರ ಘಾಟ್ ಸೆಕ್ಷನ್ ಒಳಗೆ ನನಗೆ. ಗಾಡಿ ತೊಗೊಂಡು ಲಾಂಗ್ ಬಂದಿನಿ. ನಾನು ಹೋಗೀನಿ ಬಟ್ ಈ ಥರ ರೋಡ್ಗಳೊಳಗೆ ಹೋಗಿಲ್ಲ. ಈಗ ಒಂದು ಸ್ವಲ್ಪ ಚಲೋ ಐತಿದ್ದು ರೋಡ್. ಇನ್ನೂ ಆಗಾಳೆ ನೋಡಬಾರ್ದು ರೋಡ್, ಆ ಥರ ರೋಡ್ ಇತ್ತಿದ್ದು. ಏನು ಜಿಂಕೆ ಅದಾವು, ಆನೆ ಅದಾವು ಅಂತ ಏನೇನೋ ಚಿತ್ರ ಹಾಕ್ಯಾರ. ನನಗೆ ನೋಡಿದ್ರೆ ಒಂದು ಏನೂ ಕಾಣವಲ್ಲು. ಎಷ್ಟು ಗಂಟೆಗೆ ಬಿಟ್ಟಿನ ಅಂದ್ರೆ ನಾನು ಬೆಳಗ್ಗೆ ಬಿಡ್ಬೇಕು ಅಂದ್ಕೊಂಡೆ. ನಿದ್ದೆ ಅಂತೂ ನನಗೆ ಬರೋದೇ 2 ಗಂಟೆ 3 ಗಂಟೆಗೆ ನಿದ್ದೆ. ಮತ್ತು ನಾನು 2 ಗಂಟೆ 3 ಗಂಟೆ ಮಲ್ಕೊಂಡು ವಾಪಸ್ 4-5ಕ್ಕೆ ಎದ್ದು ಹೆಂಗೆ ಬರೋಕ್ಕಾಗುತ್ತಂತ ಆಯ್ತು ನಿದ್ದೆಗೆಟ್ಟು ಹೋಗುಮು ಅಲ್ಲಿ ಹೋಗಿ ಮಲ್ಕೊಳ್ಳುಮು ಅಂತ ಬಂದೆ. ಚಲೋ ಆಯ್ತು. ನಾನು 2 ಗಂಟೆಗೆ ಬಿಟ್ಟಿನಿ ಅಲ್ಲಿಂದ ಬೆಂಗಳೂರು. ಇಲ್ಲಿ ಟೈಮ್ ನೋಡಿದ್ರೆ ಈಗ 6 ಗಂಟೆ ಹಿಂಗೆ ಆಗೈತಿ. ಈಗ 7:30 ಆಗೈತಿ. ಇನ್ನೊಂದು 100 ಕಿಲೋಮೀಟ್ರ್ ಐತಿ ಗೋವಾ. ಚಲೋ ಆಯಿತು. ಜಲ್ದಿನೇ ಬಿಟ್ಟಿದ್ನಿ ಅಂದ್ರೆ ಇಲ್ಲಿ ಬಂದು ನೈಟ್ ಒಳಗೆ ಈ ರೋಡಿಗೆ ಬರ್ತಿದ್ದೆ ನಾನು. ಇನ್ನೂ ಕತ್ತಲ್ದಾಗ ವಾಪಸ್ ಹೋಗ್ಬಿಡ್ತಿದ್ದೆ ನಾನು. ಇದು ರೋಡ್ ನೋಡಿ ಹೋಗಂಬರ್ರಿ ವಾಪಸ್ ಸೀದಾ ಮನೆಗೆ ಹೋಗ್ತಿದ್ದೆ ನಾನು. ಹಾಗಳಿದ್ದು ಏನೋ ಅಲ್ಲ ಗೈಸ್, ಅದು ನಾವು ಸುಮ್ಮ ಅಟ್ಟೆ ನೋಡಿ ಎದೆ ಹೊಡ್ಕೊಂಡಿದ್ದೆ. ಇದು ನೋಡಿ ಪೂರಾ ಎದೆ ನೋಡ್ತೀನಿ ನಾನು. ನೋಡ್ರಿ ಗುಡ್ಡ ಹೆಂಗೈತೆ. ಸೈಡ್ ನಿಂದ್ರಿಸ್ಬೇಕಂತೀನಿ. ಗಾಡಿಗಳು ಅಡ್ಡಾಡ್ತಾವೆ. ಗಾಡಿಗಳು ಅಡ್ಡಾಡೋಕೆ ಜಾಗ ಇಲ್ಲ ಇಲ್ಲಿ. ಮನುಷ್ಯರಲ್ಲಿ ನಿಂದಿರ್ಬೇಕು. ನೋಡಕ್ಕಂತೂ ಮಸ್ತ್ ಐತಿ. ನೋಡ್ರಿ ಹಂಗೈತಿ ಗುಡ್ಡ ಕಟ್ ಮಾಡಿಬಿಟ್ರೆ ಮಂಗ್ಯಾಗಳು. ನೋಡ್ರಿ ಮಂಗ್ಯಾಗಳು. ಹಾಯ್ ಬಡೀಸ್. ಇದು ಘಾಟ್. ಆ ಘಾಟ್ ಖಾರದ ಘಾಟ್. ಇದು ಖಾರ ಏನ್ರ ಘಾಟ್ ನೆತ್ತಿಗೆ ಇರ್ತಾವಲ್ಲ ಆ ಘಾಟ್. ತಲೆ ಕೆಟ್ಟ ಹೋದ್ ನಂದು. ಕಿಟಕಿ ತೆಗೆದು ತೋರಿಸ್ತಾರೆ ನೀವು. ಹೋಟೆಲ್ ಏನೈತಿ, ದೇವಸ್ಥಾನ ಐತಿ. ಕೈ ಮುಗಿದ್ಬಿಡ್ರಿ ಎಲ್ಲರೂ. ಹಿಂದಿ ಒಳಗೆ ಐತಿ ಸರ್ ಅದು. ಇಲ್ಲ ನೋಡ್ರಿ ಎಲ್ಲ ಇರ್ತಾವೆ ಇಲ್ಲಿ. ಹಿಂಗೆ ಕಾಣಕತ್ತೈತಿ. ಇದು ಕರೆ ನೋಡಕತ್ತೀನಿ. ಚಕ್ರ ಬರಾಕತ್ತೈತಿ ನನಗೆ. ತಲೆ ತಿರುಗಾಕತ್ತೈತಿ ನೋಡಿ ನನಗೆ. ಅಯ್ಯಪ್ಪ ಭಾಳ ಡೇಂಜರ್ ಐತಿ ಇದು ಕಾಟ. ಭಾಳ ಅಂದ್ರೆ ಭಾಳ ಡೇಂಜರ್ ಐತಿ. ಮುಂದಾಶ್ ನೋಡಿದ್ರೆ ತಲೆನ ತಿರುಗಾಕತ್ತೈತಿ ನನಗೆ. ಯಾರ ಬಂದಿರೇನು ಹೇಳ್ರಿ ಇದಕ್ಕೆ. ಇಲ್ಲಿ
ಗೋವಾ ರೀಚ್ ಆದ್ವಿ ನೋಡ್ರಿ. ಏರ್ಪೋರ್ಟ್ ಮುಂದೆ ಹೊಂಟೀನಿ. ಇಲ್ಲೇ ಐತೆ ಮನೆ ಏರ್ಪೋರ್ಟ್ ಬಲ್ಲಿ. ಬಂದೆ. ಎಷ್ಟಕ್ಕೆ ಬಿಟ್ಟು ರಾತ್ರಿ? 2:30. ಇಲ್ಲಿ ಬಂದು 10:30 ಅದಿ. ರಾತ್ರಿನೇ ಬಿಟ್ಟ ನೋಡ್ರಿ. ನಾನು ನಿನ್ನೆ ರಾತ್ರಿ ಬಂದಿಲ್ಲ, ಮುಂಜಾನೆ ಬಂದ್ಬಿಟ್ಟ. ಹೌದಾ? ಹಾಂ, ನನಗಾಗಲ್ಲ ಬಿಡು. ನನಗೆ ಇದೇ ಬೇಷ ಆಯಿತು ಇದ್ರಾಗ ಬಂದಿದ್ದೆ. ಇಲ್ಲಾಂದ್ರೆ ನನ್ನಿಂದನೇ ಲೇಟ್ ಆಗಿತ್ತು. ನಿನಗೆ ಮಧ್ಯಾಹ್ನ ಬರ್ತಿದ್ದೀನಿ, ನನಗೆ ಕರ್ಕೊಂಡು ಬಂದಿದ್ದೆ. ಆಯ್ತಾ, ಆರಾಮಾಗ್ಯಾರ ಬಂದೆಲ್ಲ. ಬಾ. ಈಗ ನಾವು ಎಲ್ಲಿ ಹೊಂಟಿವಪ್ಪ ಅಂದ್ರೆ ಇಲ್ಲೇ ಸಣ್ಣ ಸಣ್ಣ ಬೀಚ್ ಅದ ಅಂತ ಇಲ್ಲಿ ಸಣ್ಣ ಒಳಗೆ. ಅದಕ್ಕೆ ಹೇಮ ನಮಗೆ ಅಲ್ಲಿ ಕರ್ಕೊಂಡು ಹೊಂಟಾಳ. ಹೇಮ ಎಲ್ಲಿ ಕರ್ಕೊಂಡು ಹೊಂಟೇವ? ಎಲ್ಲೈತಿ ನಿಮ್ಮ ಮನೆ ಕಡೆ? ಇಲ್ಲೇ 4-5 ಕಿಲೋಮೀಟ್ರ್ ಐತಂತ. ದೊಡ್ಡ ಬೀಚಿಗೆ ಆಮೇಲೆ ಹೋಗ್ತೀವಿ. ಅನ್ಕತ್ತಾನ ಸುಮ್ಮನೆ ಇಲ್ಲೇ ಸಂಜೆ ಆಗೈತೆ ಟೈಮು. ಅನ್ಕತ್ತಾನ ಇಲ್ಲೇ ಸಣ್ಣ ಹೋಗಿ ಬಂದ್ರೆ ಆಯ್ತು ಅಂತ ಕರ್ಕೊಂಡು ಹೊಂಟಾಳ. ದೊಡ್ಡ ಆಮೇಲೆ ಹೋಗ್ತೀವಿ. ದೊಡ್ಡ ಬೀಚ್. ಆರಾಮ್. ಹಾಯ್ ಮಾ. ಹಾಯ್. ನೀ ಮಾಡಿ ಪ್ರೇಮು ಬರತ್ತಾನ. ಕಾರ್ ಅಲ್ಲಿ ಹಚ್ಚಿ ಬಂದಾನ. ಇದು ಮನಿ ರೋಡು. ಕಾರ್ ಅಲ್ಲಿ ಹಚ್ಚಿ ಬಂದಾನ. ಅದಕ್ಕೆ ತೊಗೊಂಬರ್ತಾನೆ. ಈಗ ಅಲ್ಲಿ ಹೋದ್ರೆ ಕೂತ್ ಹೊಡ್ತೀವಿ ಹೊಡ್ಸ್ಕೊಂಡು. ಹೌದಾ? ಇವ ಇಲ್ಲಿ ನಾಯಿ ಅದ ಅಂತ. ಮಾವಿನಕಾಯಿ ಸಣ್ಣ ಇದು ಯಾಕಾಯಿ ಏನು ಗೊತ್ತಿಲ್ಲ. ಹಂಗೈತೆ ನೋಡ್ರಿ. ಯಾವ ಏರಿಯಾ ಅದು? ಗೋವಾ ಮಾವಿನಕಾಯಿ ನೋಡ್ರಿ. ಗೋವಾ ಮಾವಿನಕಾಯಿ. ಅದ್ರ ಹೆಸರೇ ಗೋವಾಗೆ ಬಂದೀವಿ. ಗೋವಾ ಮಾವಿನಕಾಯಿ. ಹಬ್ಬ ಬಂದು ನಿಂತ ಬಿಟ್ಟ ಆಗಳೆ. ನಾವು ಇಷ್ಟು ಲೇಟ್ ಮಾಡಾಕತ್ತೀವಿ ಅಲ್ಲಿಂದ ಬರಕ್ಕೆ. ಹಂಗೈತೆ ನೋಡ್ರಿ ರೋಡ್. ಹೌದಾನ? ಹೆಂಗದ ನೋಡಿ ಇಲ್ಲಿ. ಜಾಸ್ತಿ ಜನ ಇಲ್ಲೇ ಇಲ್ಲ. ಇಲ್ಲಿ ಈಗ ಬಂದೀವಿ ನೋಡ್ರಿ, ತೋರಿಸ್ತೀನಿ ನೋಡ್ರಿ. ಇಲ್ಲಿಂದ ಫಸ್ಟ್ ನನ್ನ ಲೈಫ್ ಒಳಗೆ ಫಸ್ಟ್ ಬೀಚ್ ಯಾವಾಗ ಕರ್ಕೊಂಡ್ ಬಂದಿದ್ದು ಬೀಚ್. ನಮ್ದು ಅರೌಂಡ್ ಸ್ಟ್ರಾಲರ್ ನೋಡ್ರಿ ಹೆಂಗ್ ಹೋಗದ ನೋಡಿ. ಎಂತ ಮನುಷ್ಯ ಅದಿಲ್ಲ ಪ್ರೇಮ. ಹಾ, ಹಿಂಗ್ ಮಾಡ್ತಾರ. ನೈಟಿ ನೋಡ್ರಿ ತಗೊಂಬಾ ಅಂತ ಹೇಳಿ ಒಂದು ನೈಟಿ ಹೋಗಿ ಅಲ್ಲಿ ಮೂಲ್ಯಾಗ ಹೋಗದಾನ. ಅಳತಾನ ನೋಡ್ರಿ. ಈಗ ಬೀಚ್ ನೋಡ್ಕೊಂತ ಬರೋಣ ಅಂತ. ಫಸ್ಟ್ ಬೀಚ್ ಏನ ನೀ ಹಾಕೋ ತಗೊಂಡ್ ಬೇಕಂದ್ರ ತಗೊಂಡ್ ಹಾಕೋ ಅಂತ ಕೊಡ್ತಾರ. ಹಂಗೆ ಹೆಂಗೈತೆ ನೋಡ್ರಿ ಇಲ್ಲಿ ಹೋಟೆಲ್ ಬೀಚ್ ಕಡೆ. ನೋಡ್ರಿ ಬೋಟ್ಗಳು, ಮರಳು. ಯಾವ ಬೀಚ್ ಹೇಮ? ಗೋಕ್ಮಾಲೋ ಬೀಚ್ ನೋಡ್ರಿ. ಇದು ಗೋಕ್ಮಾಲೋ ಬೀಚ್. ಇಲ್ಲಿ ಯಾರು ನಮ್ಮ ಸಬ್ಸ್ಕ್ರೈಬರ್ ಇದ್ರೆ ಹೈ ಅಂತ ಹೇಳ್ಬಿಡ್ರಿ. ಇಲ್ಲೇ ವಾವ್, ಎಷ್ಟು ಚಂದ ಐತಿದು ಮಣ್ಣ ಮೆತ್ತಗ. ಹೌದಾ? ನೋಡ್ರಿ ಪಾರಿವಾಳ ಹೆಂಗದ. ಏನೋ ತಿನ್ನಾಕ್ತಾವ. ಪಾರಿವಾಳನೂ ಅದಾವ, ಕಾಯಿಗಿನೂ ಅದ ಇದ್ರ. ನೀರಾಗ ಹೋಗುತ್ತಲ್ಲ ಅದು ಅಂತ ಅದನ್ನ ಚಾಲು ಮಾಡಾಕ್ತಾರೆ. ಅಂಜಿಕೆ ಬರ್ತಾ? ನಾನು ನೀರಂದ್ರೆ ಅಂಜಿಕೆ. ಏನ ನೋಡ್ರಿ ಇಲ್ಲಿ ಯಾರೋ ಕರ್ಕೊಂಡ್ ಬಂದಿದ್ದ ಹಾರಿ. ವಜ್ಜಾಗ ಐತೇನು? ಜಸ್ಕಿ ಓಡಿಸ್ಬೇಕನ್ನಾಗತ್ತಿದ್ದೆ. ಓಡಿಸ್ಲಾದೀಪ ಜಸ್ಕಿ. ನಾ ಓಡಿಸಿ ನಿನಗೆ ಅಂಜಿಕೆ ಬರ್ತಾ? ಮತ್ತ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ನೋಡಗ. ಅಲ್ಲಿ ನಿಂತೈತಿ. ಇಲ್ಲಿ ತೊಗೊಂಡಿರ್ತಾರೆ. ಇಲ್ಲಿ ನೋಡಲ್ಲಿ ಈಗ ಬಟ್ಟೆ ಸಿಗ್ತಾವೆ. ಕುಂತ್ ಕುಡಿಯಾಕತ್ತಾರ ಬಿಯರ್. ಅಲ್ಲಿ ರೂಮ್ಗಳು ಅದಾವು. ಈ ರೂಮ್ ಒಳಗೆ ಇರ್ತಾರ. ಇಲ್ಲಿ ಸೈಡ್ ಹೋಗಿ ರೂಮ್ ಒಳಗೆ ಹೋಗಿ ಜಳಕ ಮಾಡಿ. ಹಾಂ ರೂಮ್ಗಳು. ಈ ಹೋಟೆಲ್ ನೋಡಗ. ಇಲ್ಲಿಂದ ಅಲ್ಲಿ ಮಟ್ಟ ಹೆಂಗನ ಓಡಾಡ ಆರಾಮ್ಸೆ. ಇಲ್ಲ ಅವರು ಅಲ್ಲಿ ಮಕ್ಕೊಂಡಾರ. ಏಜ್ ಆಗೈತಿ ಪಾಪ. ಇನ್ನೂ ಆದರೂ ಎಷ್ಟು ಬಾಂಡಿಂಗ್ ಎಷ್ಟು ಚಂದ ಐತೆ ಅವ್ರು. ಬೀಚ್ ಒಳಗೆ ಮಸ್ತ್ ಮಕ್ಕೊಂಡಾರ.
ಅದೇ ಮುಂದೆ ಒಂದಿನ ಹೇಮಾಗ ಮದುವೆ ಆಗುತ್ತೆ, ಅವ್ರದ್ದು ವಯಸ್ಸಾಗಿಂದ ಅವರು ಹಂಗೆ ಮಕ್ಕೋತಾರ. ನೋಡ್ರಿ ಏನು ಮಾಡ್ತೀರಿ ಇಲ್ಲ ಬರೋಣ. ಏ ಹೋಗಿಗಿಲೇ ಮಗನೇ ಮತ್ತೆ ಗಿಳದ ಓದ್ತೀನಂತ ಗಂಟು ಬಿದ್ದಿದೆ ಅಂತೀನಿ. ವಿಶಾಲವಾಗಿದೆ ಬೋಟ್ ಒಳಗೆ ಅಡ್ಡಾಡ್ಬೋದು. ಜಸ್ಕಿ ಸೌಂಡ್ ನೋಡ್ರಿ, ಸೌಂಡ್ ವಾ 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 ವಾ. ಆ ಸೌಂಡ್ ಕೇಳೋಕ್ಕೆ ಒಂಥರ ಏನೋ ನಿಜ. ಬಂದು 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 ನೀರು ಬಂದು 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 ಹೋರೆ ದೀಪ ಅಲ್ಲಿ ಮಠ ಹೋಗು, ಪ್ಯಾಂಟ್ ಮ್ಯಾಕರ್ಸ್ಕೊಂಡು ಹೋಗು. ಹಾಂ ನಾ ಹಿಡಿದ್ನ ಹೋರಿ ನೀವು. ಮತ್ತೆ ಏನು ನೋಡಕತ್ತಾನ ಅವೆಲ್ಲ ನೋಡ್ತಾನೆ ನೀವು ಹೋಗ. ಏನಿಲ್ಲ ಬಿಟ್ಟು ನಿಮ್ಮ ಅವ ಹೆಂಗೆ ಅಡ್ಡಾಡಕತ್ತಾಳ ಅಲ್ಲಿ. ಸೂರ್ಯ ಹೆಂಗೆ ಮುಳುಗಾಕತ್ತಾನ. ಎಲ್ಲಿ ಮಟ್ಟ ಹೋಗಿ ಬಂದ್ರಿ ಎಲ್ಲ ಪ್ಯಾಂಟ್ ತೋರ್ಸ್ಕೊಂಬಂದ್ರಿ ಇವರು. ಪ್ಯಾಂಟ್ ತೋದಿಲ್ಲ ಯಾರು ಹೋಗಂದಿದ್ರೆ ಏನು ನೀನೆ ನಾ ಹೋಗಂತ ಅಲ್ಲಿ ಹೋಗಿ ಒಳಗೆ ಬಿಳು ಮುಣಗಂತೀನಿ. ಮುಣಗ್ತಿ ಏನು ಎಲ್ಲ ತೋರಿಸಿದ್ಮೇಲೆ ನೀನು ಹೋಗಿ ನಾನು ಇದು ಮಾಡ್ತೀನಿ ಒಂದು ಕಡೆ ಹೋಗ್ತೀನಿ ಹಿಂಗೆ ಇಟ್ಕೋಬೇಕು. ಹೋಗಿನ ಮುಂದ ಅವಾಗ ನೀರಾಗ ಅಡ ಅಲ್ಲಿ ಬರ್ತೀವಿ ನೀರಾಗ. ಬಿಸಿಲತ್ತಾನ ನೀರು ನೋಡಿ ನೀರು ಹಿಂಗೊಳಸಮ್ಮ. ಬಿಸಿಲತ್ತಲ್ಲ ನೀ ಏನು ನೋಡ್ತಿ ನೀರು ನೋಡಲ್ಲ ಬಿಡಲ್ಲ ಸುಮ್ಮನೆ ಅದು ತಿಂತಾನ ಅದನ್ನು ಬಿಡು. ಇವ ನೋಡ್ರಿ ಏನೋ ಮಾಡಕತ್ತಾನ. ಅಯ್ಯಯ್ಯಯ್ಯಯ್ಯಯ್ಯ ಏನು ಮಾಡವೀಗ ಅದನ್ನು? ಹಾಂ ಬೇಡ ಅಮ್ಮ ಬೇಡ. ಮಣ್ಣ ನೋಡಿ ಹಂಗೈತಿ ಮಣ್ಣು ಎಲ್ಲ ಹೊಲಸು ಮಾಡಿಟ್ಟ ನನ್ನ ಪ್ಯಾಂಟ್. ಮಣ್ಣು ಒಂದು ದೂಸ್ಬಿಟ್ಟ ಅಲ್ಲಿ. ಈ ಕಡೆ ನೋಡ್ರಿ ಅಲ್ಲೆಲ್ಲ ಬೀಚ್ ಕಡೆ ತೆಂಗಿನಕಾಯಿ ಗಿಡ ಇರ್ತಾವಲ್ಲ. ಬಾಯ್ ಮಗನೇ ಅಲ್ಲಿ ಹೊಂಟಿವಿ ಈಗ ಅಲ್ಲಿ ಆ ಜಾಗಕ್ಕೆ. ನೀರೆಲ್ಲ ನೋಡ್ರಿ ಇಲ್ಲಿ ಬಂದು ಬಿಸಿಲು ನೀರು ತೊಗೊಳಕ್ ಬಂದಿರ್ತಾರೆ. ಗಂಡ ಹೆಂಡತಿಬ್ರು ಹೆಂಗದಾರ ಮೇಡ್ಫಾರ್ ಹೆಚ್ಚಿಗೆ ಗುರುತು ನೋಡ್ರಿ. ಇದು ನಂದು ಹೆಚ್ಚಿಗೆ ಗುರುತು ಹೇಮಂದು ಅದು ಪ್ರೇಮಂದು ಮಾಡ್ತಿಯಲ್ಲ. ಆಮೇಲೆ ಮೈಯಾಗೆಲ್ಲ ಉಪ್ಪು ಉಪ್ಪು ಮಣ್ಣು 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 ಥರ ಮರಳು ಮರಳು. ಹಾಂ ಇನ್ನೊಂದ್ಸಲ ಮತ್ತೆ ಹಾಂ ಅದೇ ಇಲ್ಲಿ ಸುಮ್ಮ ಮಾಡ್ತಾರೆ ಅಷ್ಟೇ ಮಜಾ ಮಾಡಕ್ಕೆ ಮಾಡಿ ಮತ್ತೆ ರೂಮಿಗೆ ಹೋಗಿ ಮಾಡ್ತಾರೆ ಹೇಳಕ್ಕ. ಮಾರಿ ಏನು ಎಂಜಾಯ್ ಮಾಡಕತ್ತಿಲ್ಲ ಹೆಂಗೆ ಕುದ್ದ ನೋಡ್ರಿ ಈಗ ಇಸ್ಕೊಂತ ಸುಮ್ ತಿನ್ಕೋತ. ಗೊತ್ತಾಗಲ್ಲಲ್ಲ ಅವನಿಗೆ ನೋಡ್ರಿ ಹೆಂಗೆ ವ್ಯೂ ಕಾಣುತ್ತ. ಭಾರಿ ಮಸ್ತ್ ಅನ್ಸತೈತಿ ನನಗಂತ. ಇದೇ ಹಿಂಗೆ ಅನ್ಸತೈತಿ. ಇನ್ನು ದೊಡ್ಡ ದೊಡ್ಡ ಬೀಚ್ ಭಾರಿ ಇರ್ತಾವಂತ. ಇಲ್ಲೇ ಬೀಚ್ ಇದು ನೀರು ಬರ್ತಿರ್ತಾವಂತ. ಹಂಗೆ ಊಟ ತಿನ್ಬೋದಂತ ಹಂಗೈತಂತ ಹೋಟೆಲ್ ಅಲ್ಲಿ ಬೀಚ್ ಒಳಗೆ. ನೇಮ ಹೇಳಿದ್ ನನಗೆ. ದೇವರೇ ನನಗೆ ಅಂಜಿಕೆನೇ ಬರುತ್ತೆ ಅಂತವೆಲ್ಲ ನೋಡಿದ್ವಿ.
ಜಾದು ಅಂತ ನಾ ಅಂತೀನಿ, ಇವ್ರು ಮಾತ್ರ ಮಾಡಕತ್ತೀವಿ. ಇವು ಏನು ಮಂದಿ ಅದಾರಿ, ಇನ್ನೂ ಸ್ವಲ್ಪ ಅಲ್ಲೇ ನಿಂತು ರಾಜಕೀಯ ಬರ್ತಿತ್ತು ನೋಡಿ. ತೆಂಗಿನಕಾಯಿ ತೆಂಗಿನಕಾಯಿ ಕೂಪ ಇಬ್ರು. ಹಾಂ, ಏನು ಮುಚ್ಚಾಕತ್ತಾನ ನಾ ಅಂತೀನಿ. ಅಂದ ಜಾದು ನೋಡ್ರಿ ಏನು ಮಾಡ್ತೀವಿ. ಹಾಂ, ಈ ಥರ ನೋಡ್ರಿ ಬಾಟ್ಲಿ ಹೆಂಗೆ ಹೋಗ್ತಾರ. ರಾಜಾರೋಷವಾಗಿ ಕೂತಾನಿದೆ. ಏಡಿ ಅಂತ ನೋಡಿ, ಸಣ್ಣ ಸಣ್ಣ ಏಡಿ. ಇವು ಮಾರ್ಕ್ ಅದ್ರು ಏನು ಏಡಿದು ಇಷ್ಟು ಆ ಥರ ಮಾಡ್ಕೊಂಡವು ಒಳಗೆ ಹೊಂಟವು. ಇನ್ನೊಂದು ತೋರಿಸೋಣ ನೋಡ, ಕಾಣಲಿಲ್ಲ. ಎಲ್ಲೈತೆ ಎಲ್ಲೈತೆ ನೋಡ್ರಿ, ಸಣ್ಣದ ಏಡಿ. ಕ್ಲೀನ್ ಮಾಡ್ಬೇಕಂತ ನೋಡ್ರಿ ಹೆಂಗೈತಿ ಏಡಿ. ಕಡೆಯಲ್ಲ ಅದು ಏಡಿ ಪಂಡ್ ಇರ್ತಾವಿಲ್ಲ ಮತ್ತ. ನೋಡಿ ಹೆಂಗ್ ಕಾಣತ್ತದ ನೋಡ್ರಿ, ಹೆಂಗೈತಿ ನೋಡ್ರಿ. ಇವ್ ನೋಡ್ರಿ ಇಲ್ಲಿ ಮಕ್ಕೊಂದ ಬಿಟ್ಟ. ಅವಾಗ ನಿದ್ದಿಗೆ ಬಂದಿದ್ದೆ ಏನೇನ ಪಾಪ ಮುಕ್ಕೊಂಬಿಟ್ಟ. ನಮ್ಮ ಮಾರು ಮನ್ಯಾಗ ನಿದ್ದೆ ಬಂದಿತ್ತು ಅವನಿಗೆ, ಆದ್ರೂ ಕರ್ಕೊಂಡ್ಬಂದಿದ್ದೆ. ನಾವು ಅಲ್ಲಿದ್ವಿ ನೋಡ್ರಿ, ಅಲ್ಲಿ ಕಾಣಿಸುತ್ತಲ್ಲ ಅಲ್ಲಿದ್ವಿ. ಫೋಟೋ ಸಲುವಾಗಿ ಇಲ್ಲಿ ನೆಳ್ಳೈತಿ, ಇಲ್ಲಿ ಬಂದ್ವಿ. ಅಲ್ಲಿ ಬಿಸಿಲಿಗೆ ಮಕಾನೇ ಕಾಣಾಗ್ತಿದ್ದಿಲ್ಲ, ಅದಕ್ಕೆ ಇಲ್ಲಿ ಸ್ವಲ್ಪ ನೆಳ್ಳೈತಿ, ಇಲ್ಲಿ ಫೋಟೋ ತಕೊಳಕ್ ಬಂದಿದ್ವಿ ಬೀಚ್ ಕಡೆ. ಇಲ್ಲಿ ನೋಡ್ರಿ ಏಡಿವು ಮನಿಗಳು ಎಷ್ಟದಾವ, ಹೆಂಗ ಒಳಗ ಪುಟಕ್ 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 ಹೊಂಟಾವು. ನೋಡ್ ನಮ್ಮನ್ನ ನೋಡಿ ಒಳಗ ಹೊಂಟಾವು. ತೋರಿಸ್ಬೇಕಂತೀನಿ ನಿಮಗೆ, ಕಾಣವಲ್ಲು, ನನಗೆ ಕಾಣವಲ್ಲು. ಅಲ್ಲಿ ತನೂ ಅದಾವ ಸಣ್ಣ ಸಣ್ಣ ಏಡಿ. ಇಲ್ಲಿಂದ ಕಾಣ್ಸಾಕತ್ತಾವ ನೋಡ್ರಿ, ಎಷ್ಟು ಕಾಣಕತ್ತಾವ ನೋಡ್ರಿ. ಇಲ್ಲಿಂದ ನೋಡ್ರಿ ಹೆಂಗ ಸ್ವಲ್ಪ ಮೂವ್ ಆಗ್ತಾವ ಅನ್ಸುತ್ತ. ನೋಡ್ರಿ ಕಾಣಕತ್ತಾವ ಇಲ್ಲಿ. ಶೂ ನೋಡ್ರಿ, ಈಗ ನಿಮ್ಗೆ ಇದ್ರಾಗ ತೋರಿಸ್ಬೇಕಂತೀನಿ, ಕಾಣವಲ್ಲವು. ಈ ಕರೆ ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ, ಇದ್ರ ಸಣ್ಣ ಸಣ್ಣ ಕಾಣವಲ್ಲು. ಹಂಗೆ ಓಡ್ಯಾಡಿ ಈ ಥರ ಮಾಡ್ಯಾವ ನೋಡ್ರಿ ಮಣ್ಣು. ನೋಡು ಹೆಂಗ್ ಮಾಡ್ಯಾವು, ಅಲ್ಲೂ ತನೂ ದಾರಿ ಮಾಡಿ ಹೆಂಗ್ ಒಳಗೆ ಹೊಂಟಾವ ನೋಡ್ರಿ ಅವು. ಕಾಣಕತ್ತಿಲ್ಲ, ನಿಮ್ಗೆ ತೋರಿಸ್ಬೇಕತ್ ನಾ ಅಂತೀನಿ, ಕಾಣಕತ್ತಿಲ್ಲ. ಅಲೆಗಳು ಭಾಳ ಬರಾಕತ್ತಾವು, ಸೌಂಡ್ ಇಲ್ಲ. ಇಲ್ಲಿ ಸ್ವಲ್ಪ ಸಣ್ಣ ಸಣ್ಣ ಅಲೆಗಳು ಬರಾಕತ್ತಾವು. ಇಲ್ಲಿ ಸಂಪೈತಿ, ಇದೆಲ್ಲ ಪೂರ ಜಂಗಲ್ ನೋಡ್ರಿ. ಹಿಂದಿಂದೆಲ್ಲ ಜಂಗಲ್ ಹೆಂಗೈತಿ ನೋಡ್ರಿ. ಎಲ್ಲಿ? ಹಾಂ, ಅಲ್ಲೇ ನಡ್ರಿ. ಫೋಟೋ ತಗೋತೀನಿ ಅಂದ್ರಲ್ಲ, ಮತ್ತೆ ಬಂದಿದ್ದ ಫೋಟೋ ತಗೊಳಕ. ಕ್ಯಾಮ್ರಾ ಇಲ್ಲಿ ಚಲೋ ಬರುತ್ತೆ, ಇಲ್ಲಿ ಫೋಟೋ ಹೊಡಿ. ಚಂದ ಕಾಣಕತ್ತಿಲ್ಲ. ಸುಮ್ಮಂದ ಫೋಟೋ ಹೊಡ್ಲ್ಯಾ? ಇಲ್ಲಿ ಒಂದೆರಡು ಫೋಟೋ, ಒಂದು 10 20 ಎಷ್ಟಕ್ಕೊಂದು ಫೋಟೋ ತಗೊಂಡು 3 ಜನ. ಹೇಮಾನು ಹೇರ್ ಬಿಟ್ಟಿದ್ಲ ಅದ್ರಾಗ, ಇಬ್ರು ಸೇಮ್ ಕಾಣಕತ್ ಬಿಟ್ಟಿವಿ. ಸ್ವಲ್ಪ ಟ್ವಿನ್ಸ್ ಥರನೇ ಕಾಣಿಸ್ತೀವಿ ನಾವು. ಟ್ವಿನ್ಸ್ ಈಗ ಕಿವಿನೇ ಕೇಳಲ್ಲ, ಕಣ್ಣು ಕಾಣಲ್ಲ, ಇವನು ಏನು ಗೊತ್ತಾಗಲ್ಲ ನಿನಗೆ. ಹೌದೇ 3 ಜನದೇ, ಹೌದೇ ಹೇಳ ಒಂದ್ ಏನಾಗಲ್ಲ ಅಂತ. ನಮ್ಮ 3 ಜನದ ಕ್ಲಿಕ್ ಮಾಡೋರು ಯಾರು ಇಲ್ಲ, ಇಬ್ಬಿಬ್ರು ತಕ್ಕೊಂತೀವಿ, ಆದ್ರೆ 3 ಜನದ್ದು ಕ್ಲಿಕ್ ಮಾಡೋದಿಲ್ಲ. ಫೋಟೋ ಒಳಗೆ ಆರೋಣೆ ಬರಲಿಲ್ಲ ಪಾಪ. ಆರೋಗ್ ಬಿಟ್ಟು 3 ಜನ ಫೋಟೋ ಹೊಡ್ಕೊಂಡು ಜೂ ಮರ ಅನ್ನಕ್ಕೆ ಏನು ಮಾಡಿ ಮಕ್ಕೊಂಬಿಟ್ಟದು. ಶಿಸ್ತು ನಿದ್ದೆ ಹೊಡೆಯತನ, ತಂಪೈತಿ. ಗಾಲ್ ಫುಲ್ ಹೊಲಸಾಗ್ಬಿಟ್ಟೈತಿ ಮಣ್ಣು. ಅದಕ್ಕೆ ಒಂದು ಬಾಟ್ಲಿ ಎಟಕೊಂಡು ಬಿದ್ದಾವ ಇಲ್ಲಿ. ಅದ್ರಾಗ ಹೋಗಿ ನೀರು ತೊಗೊಂಬರಕ್ಕೆ ಹೋಗ್ಯಾನ. ಅಲ್ಲಿ ಹೋಗಿ ಗಾಡಿ ಮುಂದೆ ಹೋಗಿ ಹಚ್ಚಿ ನೀ ತೊಳೆದು ಗಾಡಿಯಾಗಿ ಇಟ್ಟು ಬಿಡೋದು. ಇದನ್ನು 1 ತಾಸೇನು 1.5 ತಾಸು ಅಡ್ಡಾಡೀವಿ. ಎಷ್ಟೊತ್ತು ಅಡ್ಡಾಡಿವಿ ಅಂತ ಅನ್ಸಾಕತ್ತೈತಿ. ಅಲ್ಲಿಂದ ಫಸ್ಟ್ ಸೆಂಟ್ರಿಗೆ ಹೋದ್ವಿ. ಇಲ್ಲೊಂದು ಸ್ವಲ್ಪ ಎಷ್ಟೊತ್ತು ನೋಡಿದ್ವಿ, ಒಂದು ಸ್ವಲ್ಪ ಚಂದ ಅನ್ನಿಸ್ತು. ಸನ್ಸೆಟ್ ಆಗೋ ಟೈಮಿಗೆ ಥರ ನೋಡ್ಕೊಂಡು ಆಮೇಲೆ ಅಲ್ಲಿ ಹೋದ್ವಿ. ಅವ್ರು ಜರಿತೈತಿ, ಅಲ್ಲಿ ಹೋದ್ರೆ ಸಾಯ್ತಾರ ಅಂತಂದ್ರೆ, ಯಾರ ಸಾಯ್ತಾರಂದ್ರೆ
ಏನೋ ಮಾತ್ರ ಮಾಡ್ತಾರಂತ ಈ ಕಡೆ ಓಡಿ ಬಂದ್ವಿ. ಇಲ್ಲಿ ಫೋಟೋ ಕ್ಲಿಕ್ ಮಾಡಿದ್ವಿ, ಸನ್ಸೆಟ್ ನೋಡಿದ್ವಿ. ಹ್ಯಾಪಿ ಎಂಡಿಂಗ್, ಮನೆಗೆ ಹೋಗು. ಸಣ್ಣಗ ಮಾತಾಡ್ಕೋತ ಹೊಂಟಾರ, ಏನೂ ಅರಿವಿಲ್ಲ. ಫೋನ್ ತಪ್ಕೊಂಡಿದ್ದು ಅರಿವಿಲ್ಲ ನೋಡ್ರಿ ಆಕೆ. ಆ ಥರ ಒಂದು ಮಸ್ತ್ ಪ್ಲೇಸ್ ಐತಿ. ಹಾಂ ಏನ ಏನಾಯ್ತು? ಐ ಸುಳ್ಳೆ ಆಕೆ ಅವನಿಗೆ ನೋಡೋಗ ಹುಡುಕ್ತಾಳ ಆಕಿ. ನೋಡೋಗ ಹಾಳಾಕತ್ತಾನ ಅಲ್ಲಿ. ಹೆಂಗೆ ಹೊಡ್ಸಕಚ್ಚಿ ನೋಡ್ರಿ. ಹಲೋ ಆ ತೋರ್ಸನ್ ಬಾ ಇಲ್ಲಿ. ಯಾವಾಗ ಏನಂತ? ಯಾಕೆ ಫೋನು ಹುಷಾರಾಗಿರಲಿ ಇಟ್ಕೋರಿ ಅಂತ ನಾನು ಎಚ್ಚರಿಕೆ ಕೊಡಕತ್ತೀನಿ ನಿಮಗೆ. ನಾನು ಮಾಡಿದೆ ಓಕೆ, ಬೇರೆದವ್ರು ಮಾಡಿದ್ರಿ ಏನು ಮಾಡ್ತಿದ್ರಿ? ಅದನ್ನು ನಿಮ್ಗೆ ಊಟಾಯಮೆ ತಟ್ಟಿ ಎಬ್ಸಿದೆ ನಿಮಗೆ ನಾನು. ಬೀಚ್ ಒಳಗೆ ಈ ಥರ ಆಗ್ತಿರ್ತಾವ, ಹುಷಾರಾಗಿರ್ರಿ ಅಂತ. ಮತ್ತು ಹೊಳ್ಳಿ ಅದನ್ನ ಹೇಳಿದ್ದಕ್ಕೆ ನನ್ನ ಮೇಲೆ ಅಂತ. ಒಳ್ಳೇದಕ್ಕೆ ಕಾಲಿಲ್ಲ ನೋಡ್ರಿ, ಕರೆಕ್ಟ್ ಇಲ್ಲ, ಒಳ್ಳೇದಕ್ಕೆ ಕಾಲಿಲ್ಲ. ಡೆಡ್ ಸುಸ್ತಾಗೈತೇನ. ಚಿಕನ್ ವೆಜ್ ಮೊಮೋಸ್ ತಿನ್ನಾಗತ್ತಾಳ, ಮತ್ತು ಚಿಕನ್ ಮೊಮೋಸ್ ತಿನ್ನಾಗತ್ತಾಳ. ಫೇವ್ರೇಟ್ ಮೊಮೋಸ್ ಫುಲ್ ಫೇವ್ರೇಟ್ ಆಗಿ. ಪಾನಿಪುರಿ ಇಷ್ಟ ಆಗಲ್ಲ ನಿನಗೆ? ನನಗೂ ಇಷ್ಟ ಆಗೈತಿ. ನಡಿತೈತಿ, ನಾವು ಇಂಥವೇ ತಿಂತೀವನ್ನ. ನನಗೋಸ್ಕರ ತಂದ ಉಡುಗೊರೆ ನೀನೇ ಕೈಯಾರೆ ಹಾಕು. ನೋಡ್ರಿ ಹೆಂಗಿತ್ತು ಬೀಚ್? ನಿಮ್ಮ ಮಾತು ಕೇಳಾಗತ್ತಾಳ ಅಲ್ಲಿ. ಬೀಚ್ ಅಡ್ಡಾಡಿ ಸುಸ್ತಾಗಿ ಬಂದಿದ್ವಿ. ಊಟಕ್ಕೆ ಏನು ಮಾಡ್ಯಾಳ ಅಂತ ಗೊತ್ತಿದ್ದಿಲ್ಲ, ಯಾವಾಗ ತರಿಸಿ ಯಾವಾಗ ಮಾಡ್ಯಾಳ ಗೊತ್ತಿಲ್ಲ. ಚಂತ ನನ್ನ ಜೋಡಿನ ಕುಂತಾಳ, ಇಲ್ಲೇ ಅಡ್ಡಾಡಕತ್ತಾಳ ನನ್ನ ಮುಂದೆ. ಇದು ಇಷ್ಟು ಏನಿದು? ಏನವ ಇದು? ಚಿಕನ್ ಕರಿ. ಇದು ವೈಟ್ ಪಲಾವ್. ಪುಲಾವ್ ಅಲ್ಲ, ಪಲಾವ್ ಅಂತಾರೆ ನಮ್ಮ ಕಡೆ. ವೈಟ್ ಪಲಾವ್ ಚಿಕನ್ ಮಾಡ್ಯಾಳ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಐತಿ. ಏನೋ ಹೆಸರಿಡಂಗಿಲ್ಲ ಯಮನ್ ಅಡ್ಗೆ. ಅಂದ್ರಕ್ಕಿಂತ ಒಂದು ಲಾಸ್ಟ್ ಟೈಮ್ ಒಂದು ಅಡ್ಗೆಗೆ ಹೊಗಳಿದ್ರೆ ನೆಕ್ಸ್ಟ್ ಮಾಡೋ ಅಡ್ಗೆ ಇನ್ನೊಂದು ಮತ್ತು ಅದಕ್ಕಿಂತ ಇದು ಸಲ ಆಗಿತ್ತು ಅನ್ಬೇಕು. ಜೀರಾ ರೈಸ್ ಇದು. ಜೀರಾ ರೈಸ್ಲೇ ಮಾಡಿದ್ದು ಪಲಾವ್. ಇನ್ನೊಬ್ರಿಗೆ ತೋರಿಸ್ಲಿಲ್ಲ ನಾನು. ಎಮರ್ ಸಣ್ಣ ತಮ್ಮಾಗ ನಾಚಕತ್ತಾನ ವಿಡಿಯೋದಾಗ ಬರಕ್ಕೆ. ನೋಡ ನೋಡಿ ನೀಗ್ ತೋರಿಸ್ಬೇಕಾನ? ಇವಾಗ ಮಕ್ಕೋಸ ಹೋಗ. ಇಲ್ಲಿ ಬಂದು ನೋಡ್ರಿ, ಇವರು ಅವರ ಸಣ್ಣ ತಮ್ಮ ಹೇಮನ್ ಸಣ್ಣ ತಮ್ಮ ಕಲ್ಪೇಶ್. ಹಾಯ್ ಮಾಡ ಕಲ್ಪೇಶ್, ನಮ್ಮ ಸಬ್ಸ್ಕ್ರೈಬರ್. ಓಕೆ, ಇಷ್ಟಿತ್ತು ನೋಡ್ರಿ. ಅದು ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಶೇರ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಪ್ರೇಮಗ ಕಾರ್ ಹೊಡೆದು ಅಲ್ಲಿಂದ ಬಂದಾನೆ 2 ಗಂಟೆಗೆ ಬಿಟ್ಟಾನ ರಾತ್ರಿ. ಅದಾನ ಊಟ ಗಿಟ ಮಾಡ್ಯಾನ. ಹೇಮ ಅಂಡ ಕರಿ ಮಾಡಿದ್ರು. ಏನಲ್ಲ ನೀವು ತೋರಿಸ್ತೀನಿ. ಸಾಕಾ ಸಾಕಾ ಏನ್ ಮಾಡ್ಲಾ? ಬಾಯ್ ಎಲ್ಲರಿಗೂ ಬಾಯ್ ಮಾಡು. ನಾ ಮತ್ತೆ ನೆಕ್ಸ್ಟ್ ಲಾಗ್ ಒಳಗೆ ಸಿಗೋಣ. ಬಾಯ್ ಮಾಡೇಮ್ಮ. ಓಕೆ, ನೆಕ್ಸ್ಟ್ ವಿಡಿಯೋ ಸಿಗ್ತೀವಿ. ಬಾಯ್.